ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ಚಾರ್ವಪೂರ್ವಪದಶ್ರೇಣೀಂ ದುರ್ವಾಗ್ಗರ್ವಾಪಹಾರಿಣೀಂ ಸರ್ವೇಷ್ಟಕಾರಿಣೀಮುರ್ವೀಂ ಕುರುವೇ ಸರಸಭಾರತೀಂ. ವಾದಿರಾಜಗುರು ಸಾರ್ವಭೌಮರು ಪರಶುಕ್ಲತ್ರಯರು ಭಗವಂತನ ವಿಷಯದಲ್ಲಿ ಅತ್ಯಂತ ಶುದ್ಧರಾಗಿದ್ದಾರೆ. ರಮಾದೇವಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು ಈ 5 ಜನಗಳಿಗೆ ದೇವರ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ಒಂದು ವಿರೋಧ ಮಾಡೋದಾಗಲಿ, ಭಗವಂತನ ವಿಷಯದಲ್ಲಿ ಭ್ರಮೆ ಆಗಲಿ, ಅಜ್ಞಾನವಾಗಲಿ ಯಾವುದೂ ಇಲ್ಲ. ಅತ್ಯಂತ ಶುದ್ಧರು ಅನ್ನೋದನ್ನ ಆಚಾರ್ಯರು ತೋರಿಸಿಕೊಟ್ಟ ಕ್ರಮದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯದಲ್ಲಿ ಈ 5 ದೇವತೆಗಳ ಬಗ್ಗೆ ಯಾವ ರೀತಿಯಾದಂತಹ ನಿರ್ಣಯವನ್ನ ಕೊಟ್ಟಿದ್ದಾರೆ, ಆ ನಿರ್ಣಯವನ್ನ ಬೇಸ್ ಮಾಡ್ಕೊಂಡಿದ್ದಾರೆ ವಾದಿರಾಜ ಸ್ವಾಮಿಗಳು. ಇಲ್ಲಿ ಅದನ್ನ ಬೇಸ್ ಮಾಡಿಕೊಂಡು ಅದನ್ನ ಡೆವಲಪ್ ಮಾಡ್ತಾರೆ. ಬೇರೆ ಬೇರೆ ಪುರಾಣಗಳು, ಬ್ರಹ್ಮಸೂತ್ರಗಳು, ಇತಿಹಾಸ ಎಲ್ಲ ಗ್ರಂಥಗಳನ್ನ ಕೋಟ್ ಮಾಡಿ ಆ ತತ್ವ ಪ್ರಮೇಯ ನಮಗೆ ಈಸಿಯಾಗಿ ಅರ್ಥ ಆಗಬೇಕು, ಆ ರೀತಿಯಲ್ಲಿ ಅನುಗ್ರಹ ಮಾಡಿದ್ದಾರೆ ವಾದಿರಾಜರು. ಅದರಂತೆ ಮಹಾಲಕ್ಷ್ಮೀ ದೇವಿ ಮೂಲ ರೂಪದಲ್ಲಿ ಮತ್ತು ಅವತಾರ ರೂಪದಲ್ಲಿ ಅತ್ಯಂತ ಶುದ್ಧಳು. ಅವಳಿಗೆ ಭ್ರಮೆ, ಅಜ್ಞಾನ, ದೋಷ ಯಾವುದೂ ಇಲ್ಲ ಅಂದ್ರು. ಅದಾದ್ಮೇಲೆ 4ನೇ ವಿಲಾಸದಲ್ಲೂ ಕೂಡ ಮಹಾಲಕ್ಷ್ಮೀ ದೇವಿಗೆ ಚಿತ್ತಕ್ಷೋಭ ಅಂತನ್ನೋದಿಲ್ಲ. ದೇವರ ವಿಷಯದಲ್ಲಿ ರುಕ್ಮಿಣಿ ಸ್ವರೂಪದ ಮಹಾಲಕ್ಷ್ಮೀ ದೇವಿಗೂ ಮತ್ತು ಕೃಷ್ಣದೇವರಿಗೂ ನಡೆಯುವಂತಹ ಪ್ರೇಮ ಕಲಹ, ಆ ಪ್ರೇಮ ಕಲಹವನ್ನ ಸಬ್ಜೆಕ್ಟ್ ಆಗಿ ಇಟ್ಟುಕೊಂಡು ಅಯ್ಯೋ ಇಲ್ಲಿ ಲಕ್ಷ್ಮೀದೇವಿಗೆ ಭ್ರಮೆ ಬಂದ ಕಾಣುತ್ತಲ್ಲ ನಮಗೆ, ಭಾಗವತ ಹಾಗೆ ಹೇಳುತ್ತಲ್ಲ ದಶಮಸ್ಕಂಧ ಅಂತಂದ್ರೆ ರಾಜರಂತಾರೆ ಇಲ್ಲ ಇಲ್ಲ, ದೇವರು ಹೇಳಿದ್ದು ಒಂದು ರೀತಿಯಲ್ಲಿ ಅಸುರರಿಗೆ ಮೋಹ ಉಂಟಾಗ್ಲಿ ಅಂತ, ಬಟ್ ಮಹಾಲಕ್ಷ್ಮೀ ದೇವಿ ಅತ್ಯಂತ ಸ್ಪಷ್ಟವಾಗಿ ಅದರ ನಿಜವಾದ ಅರ್ಥವನ್ನ ಕೊಡ್ತಾಳೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿಗೆ ದೇವರ ವಿಷಯದಲ್ಲಿ ಯಾವ ಕಾಲಕ್ಕೂ ಭ್ರಮೆ ಅನ್ನೋದಿಲ್ಲ ಅನ್ನೋದನ್ನ ಒಂದು ಕಥೆ ಹೇಳಿ ಸಮರ್ಥನೆ ಮಾಡಿದ್ರು. ಯಾವುದು? ಅದೇ ಪ್ರೇಮ ಕಲಹದಲ್ಲೇ ನಾವು ನಮ್ಮನ್ನ ದೊಡ್ಡವರು ದ್ವೇಷ ಮಾಡ್ತಾರೆ ಹಾಗೆ ಅಂತೆಲ್ಲ ಕೃಷ್ಣ ಹೇಳಿದ್ನಲ್ಲ. ಅದಕ್ಕೆ ವಾದಿರಾಜರು ಕೊಟ್ಟ ಅಪೂರ್ವವಾದ ಅರ್ಥ, ಇಂದ್ರಿಯಗಳ ವಿಷಯ, ಇಂದ್ರಿಯಗಳ ಭಗವಂತನನ್ನ ದ್ವೇಷ ಮಾಡುತ್ತೆ, ಯಾಕೆ? ನಮ್ಮ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ಅವನು ಅಂತ, ಆ ರೀತಿ ಅರ್ಥ ಮಾಡ್ತಾರೆ. ಇನ್ನೊಂದು ಮಾತು ಹೇಳ್ತಾನೆ ಕೃಷ್ಣ, ಆ ಶ್ಲೋಕವನ್ನು ಹಾಗೆ ತಗೊಳ್ತಾರೆ ರಾಜರು. ನೋಡಿ ಇಲ್ಲಿ ಆ ಶ್ಲೋಕ ಹೀಗಿದೆ: ನಿಷ್ಕಿಂಚನ ವಯಂ ಶಶ್ವತ್ ನಿಷ್ಕಿಂಚನ ಜನಪ್ರಿಯಾ ತಸ್ಮಾತ್ ಪ್ರಾಯೇಣ ನೋ ಹ್ಯಾಢ್ಯಾ ನ ಭಜಂತಿ ಸುಮಧ್ಯಮೇ. ಇದು ದಶಮಸ್ಕಂಧದಲ್ಲಿ ಭಗವಂತ ಹೇಳುವಂತ ಮಾತು. ಇತ್ತಂ ರಹಸಿ ಪತ್ಯೈವ ಪ್ರೋಕ್ತೇಪಿ ಪ್ರತ್ಯುವಾಚತಂ ರಮಾಗತ ಭ್ರಮ ರಮ್ಯತಮಾ ಜ್ಞಾತ ಸದಾಗಮ ಯತಃ ಕಿಂಚಿತ್ ಫಲಂ ಕ್ಷುದ್ರಂ ಧನಧಾನ್ಯಾಂಬರಾಧಿಕಂ ನಶ್ವರಂ ಭಯದಂ ನಾಸ್ತಿ ತ್ವತ್ತೋ ಭಕ್ತ ವಿಮುಕ್ತಿದಾತ್ ಕಿಂತು ಸರ್ವಜನ ಪ್ರಾರ್ಥ್ಯಂ ಮುಕ್ತ್ಯಾಖ್ಯಮಕುತೋ ಭಯಂ ನಿತ್ಯ ಅನ್ನಪಾನ ಚಿತ್ ಸೌಖ್ಯ ವಸ್ತ್ರಭೂಷಣದಾಯಕಂ ಬಂಧ ನಿರ್ಬಂಧ ವಿಧುರಂ ಮಂದಮಾರುತ ಸೇವಿತಂ ಚಂದನೇನ ಸ್ರಜಾ ಚಂದ್ರಮುಖೀಭಿಶ್ಚ ಸುಖಪ್ರದಂ ಇಹಾಪಿ ಕಲ್ಪ ಪರ್ಯಂತ ಸ್ಥಾಯಿ ಭಾಗ್ಯಮಕಂಟಕಂ ಈದೃಶಂ ಮಹದೇವಾಸ್ತಿ ಫಲಂ ನಾಶ ವಿವರ್ಜಿತಂ. ಅತೋ ನಿಷ್ಕಿಂಚನೋಸಿ ತ್ವಂ ನತು ದಾರಿದ್ರ್ಯತಃ ಕ್ವಚಿತ್. ರಾಜರಂತಾರೆ
ತುಂಬಾ ಚೆನ್ನಾಗಿದೆ ಇದು. ದೇವರೇನಂದ, ಭ್ರಮೆ ಉಂಟಾಗುವಂತೆ ಮಾತು. ಅಲ್ಲಿ ಭ್ರಮ ಅನ್ನೋದು ಅಯಥಾರ್ಥ ಜ್ಞಾನ ಅಂತ ಅರ್ಥ. ಸರ್ಪರಜ್ಜು ಭ್ರಮ ಅಂತ ಕರೀತಾರೆ. ಇರೋದು ಒಂದು, ನೀವು ಅರ್ಥ ಮಾಡ್ಕೊಂಡಿದ್ದು ಒಂದು ಅಂತ. ರಸ್ತೆಯಲ್ಲಿ ಸಾಯಂಕಾಲ ಆಗಿದೆ, ಸ್ವಲ್ಪ ಕತ್ತಲಾಗಿ ಬರ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲೊಂದು ಹಗ್ಗ ಬಿದ್ದಿತ್ತು. ಅದನ್ನ ನೋಡಿ ಭಯ ಆಯ್ತು ಅವನಿಗೆ, ಭ್ರಮ ಬಂತು, ಹಾವು. ಅದನ್ನೇ ಸರ್ಪರಜ್ಜು ಭ್ರಮ ಅಂತ ಕರೀತಾರೆ. ಭ್ರಮ ಅನ್ನೋದು ಯಥಾರ್ಥ ಜ್ಞಾನ ಅಲ್ಲ, ಪ್ರಮಾ ಯಥಾರ್ಥವಾದ ಜ್ಞಾನ, ಭ್ರಮ ಅಜ್ಞಾನ, ಅಯಥಾರ್ಥ ಜ್ಞಾನ. ಅಂದ್ರೆ ಇರೋದು ಒಂದು, ಅರ್ಥ ಮಾಡ್ಕೊಂಡಿದ್ದು ಒಂದು. ರಾಜರಂತಾರೆ, ಆ ರೀತಿಯಾದಂತಹ ದೋಷ ನಮ್ಮ ಮಹಾಲಕ್ಷ್ಮೀ ದೇವಿಗೆ ಇಲ್ಲ. ಯಾಕಿಲ್ಲ ಅದನ್ನ ಹೇಳ್ತಾರೆ ರಾಜರಲ್ಲಿ. ದೇವರು ಹೇಳಿದ ಮಾತೇನು? ನಿಷ್ಕಿಂಚನಾಹ ವಯಂ. ನಿಷ್ಕಿಂಚನ, ನಾವು ಬಡವರಮ್ಮ. ಅಂದ್ರೆ ಭಾಗವತವನ್ನ, ಈ ಶ್ಲೋಕವನ್ನ ಓದಿದಾಗ ಬರುವಂತಹ ಸಾಮಾನ್ಯವಾದ ಅರ್ಥ ದೇವರು ಹೇಳಿದ್ದು. ನಾವು ದುಡ್ಡಿಲ್ದ ನಮ್ಮ ಹತ್ರ, ನಾವು ಬಡವರು. ಆದ್ದರಿಂದಲೇ ನಮ್ಮ ಹತ್ರ ಬಡವರೇ ಬರ್ತಾರೆ ಜಾಸ್ತಿ. ನನಗೂ ಅಷ್ಟೆ, ಯಾರ ಹತ್ರ ದುಡ್ಡಿಲ್ಲ ಅವ್ರ ಕಂಡ್ರೆ ನನಗಿಷ್ಟ, ಯಾರ ಹತ್ರ ದುಡ್ಡಿಲ್ಲ ಅವರಿಗೂ ನನ್ ಕಂಡ್ರೆ ಇಷ್ಟ. ಅಂದ್ರೆ ನಾನು ಬಡವರ ಪ್ರಿಯ, ದರಿದ್ರರು ಅಂದ್ರೆ ನನಗಿಷ್ಟ. ಯಾಕಿಷ್ಟ ಅಂದ್ರೆ ನಾನ್ ದರಿದ್ರ. ಆದ್ದರಿಂದ ರುಕ್ಮಿಣಿ, ನನ್ನನ್ನ ಯಾವ ಹೆಣ್ಣು ಮಕ್ಕಳು ಒಪ್ಪೋದಿಲ್ಲ. ಯಾಕೆ ಗೊತ್ತಾ? ಬಡವ, ಕಾಸಿಲ್ಲ ಇವನ ಹತ್ರ, ಇವನ್ ಮದುವೆ ಆಗಿ ನಾನೇನ್ ಸುಖ ಪಡ್ಲಿ ಅಂತ ಹೇಳಿ ಯಾವ ಹೆಣ್ಣು ಮಕ್ಕಳು ನನ್ನ ಒಪ್ಪೋದಿಲ್ಲ. ಅದ್ರ ಜೊತೆನಲ್ಲೇ ಕೃಷ್ಣ ಹೇಳ್ತಾನೆ, ದುಡ್ಡಿರುವಂತಹ ವ್ಯಕ್ತಿಗಳು ಕೂಡ ನನ್ನ ಹತ್ರಕ್ಕೆ ಬರೋದಿಲ್ಲ. ಏನ್ ಉಪಯೋಗ ನನ್ನಿಂದ ಅವರಿಗೆ? ಬಡವನಿಂದ ಶ್ರೀಮಂತರಿಗೆ ಏನು ಉಪಯೋಗ ಇದೆ ಹೇಳಿ? ಆದ್ದರಿಂದ ನಾನೂ ದರಿದ್ರ, ನಾನು ಇಷ್ಟಪಡೋದು ದರಿದ್ರರನ್ನೇ, ದರಿದ್ರರು ಇಷ್ಟಪಡೋದು ನನ್ನನ್ನೇ. ಆದ್ದರಿಂದ ಯಾವ ಹೆಣ್ಣು ಮಕ್ಕಳು, ಅದರ ಜೊತೆನಲ್ಲೇ ಇನ್ಯಾರು ನನ್ನ ಹತ್ರ ಬರ್ತಾರೆ? ಯಾರು ಬರಲ್ಲ. ಯಾಕೆ? ದರಿದ್ರರ ಹತ್ತಿರದಲ್ಲಿ ಯಾರೂ ಹೋಗೋದಿಲ್ಲ. ಇದು ಕೃಷ್ಣ ಹೇಳಿದ ಮಾತು. ಇದನ್ನ ಕೃಷ್ಣ ಓಪನ್ ಸ್ಟೇಜ್ ಅಲ್ಲಿ ಹೇಳಲಿಲ್ಲ ಸ್ವಾಮಿ. ಇದನ್ನ ಭಗವಂತ ಓಪನ್ ಆಗಿ ಹೇಳಲಿಲ್ಲ. ರಾಜರಂತ ಇತ್ತಂ ರಹಸಿ, ರಹಸ್ಯದಲ್ಲಿ. ಅವರ ಪ್ರೇಮ ಕಲಹ ಏಕಾಂತದಲ್ಲಿ ಆಗ್ತಾ ಇರುವಂತದ್ದು, ಊರಿಗೆಲ್ಲ ಗೊತ್ತಾಗಿಲ್ಲ. ಅಂತಹ ಪ್ರೇಮ ಕಲಹ ಆಗುವಾಗಲೂ ಕೂಡ, ಆ ಪ್ರೇಮ ಕಲಹದ ಸಂದರ್ಭದಲ್ಲಿಯೂ ಕೂಡ ಲಕ್ಷ್ಮೀ ದೇವಿಗೆ ಭ್ರಮೆ ಬರಲಿಲ್ಲ. ಮಾತಾಡ್ತಾಳೆ ನೋಡಿ ಅವಳು. ರಮಾವತಾರಳಾದಂತಹ ರುಕ್ಮಿಣೀ ದೇವಿಗೆ ದೇವರು ಏಕಾಂತದಲ್ಲಿ ಈ ವಿಷಯವನ್ನ ಹೇಳಿದ್ರು ಕೂಡ ಅವಳಿಗೆ ಭ್ರಮ ಅನ್ನೋದು ಬರ್ಲಿ. ಯಾಕೆ ಭ್ರಮ ಬರ್ಲಿಲ್ಲ? ಗತಭ್ರಮ. ನೋಡು, ಅದಕ್ಕೋಸ್ಕರವೇ ನಾನು ಅದಕ್ಕೆ ಹೇಳಿದ್ದು, ಇದನ್ನೆಲ್ಲ ಪಾರಾಯಣ ಮಾಡ್ರಿ ಅಂತ ರೆಕಾರ್ಡ್ ಮಾಡಿ ಕಳಿಸಿದ್ದೇನೆ ನೋಡಿ ನಾನು ಅದನ್ನ. ಲಕ್ಷ್ಮೀ ದೇವಿಯ ಒಂದು ಸ್ವರೂಪ ನಿರ್ಣಯ ಮಾಡಿಕೊಡ್ತಾರೆ ವಾದಿರಾಜರು. ದ್ವಿತೀಯ ವಿಲಾಸದಲ್ಲಿ, ಸುರಪ್ರಿಯ ವಿಲಾಸದಲ್ಲಿ ಲಕ್ಷ್ಮೀ ದೇವಿಯ ಸ್ತೋತ್ರ ಮಾಡುವಾಗ ಮೊದಲನೇ ಶ್ಲೋಕ ಅದೇ. ರಮೇ ವಿದಿತಾಗಮೇ ಜಿತ ಸಮಸ್ತ ಚಿತ್ತಭ್ರಮೇ ಶುಭ ವಿಭ್ರಮೇ ಭುವಿ ಮನೋರಮೆ ರಮೇ ವಿದಿತಾಗಮೇ ಜಿತ ಸಮಸ್ತ ಚಿತ್ತಭ್ರಮೇ. ನಿತ್ಯ ಪಾರಾಯಣ ಮಾಡ್ಬೇಕು ನಾವು ಇದನ್ನು. ಯಾಕೆ? ಚಿತ ಸಮಸ್ತ ಚಿತ್ತಭ್ರಮೆ. ಯಾವ ಮನಸ್ಸಿನ ವಿಕಾರ, ಭ್ರಮೆ, ಅಜ್ಞಾನ, ಯಥಾರ್ಥ ಜ್ಞಾನ ನಮ್ಮ ತಾಯಿಗಿಲ್ವೇ ಇಲ್ಲ.
ಗತಭ್ರಮ ರಮ್ಯತಮ ಮನೋಹರ ಸ್ವರೂಪ ಅವಳದ್ದು. ನಾರಾಯಣನನ್ನ ಬಿಟ್ರೆ ನಮ್ಮ ಲಕ್ಷ್ಮೀದೇವಿಯಷ್ಟು ಸೌಂದರ್ಯ ಮನೋಹರವಾದ ಸ್ವರೂಪ ಬೇರೆ ಯಾರಿಗೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಜ್ಞಾತ ಸದಾಗಮ ವಿದಿತಾಗಮೆ, ಅದೇ ಅರ್ಥ. ಸಮಸ್ತ ಸಚ್ಚಾಸ್ತ್ರಗಳನ್ನ ಭಗವಂತನ ಅನುಗ್ರಹದಿಂದ ಪೂರ್ಣವಾಗಿ ತಿಳಿದ ಮಹಾನುಭಾವಳು. ಅವಳಿಗೆ ದೇವರ ಬಗ್ಗೆ ಎಲ್ಲ ಗೊತ್ತಿದೆ. ದೇವ್ರ ದುಡ್ಡಿಲ್ಲ, ನಾನ್ ದರಿದ್ರ, ಹಾಗೆಲ್ಲ ಮಾತಾಡ್ತಾನೆ ಅಂದ್ರೆ ಅದರ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ಏನೋ ಅರ್ಥ ಇದೆ. ಅವಳು ಹೇಳ್ತಾಳೆ, ಏನ್ ಹೇಳ್ತಾಳೆ? ನಿಷ್ಕಿಂಚನ ಅಂದ ಕೃಷ್ಣ. ಸಾಮಾನ್ಯವಾಗಿ ನಿಷ್ಕಿಂಚನ ಅಂತಂದ್ರೆ ದುಡ್ಡಿಲ್ದೇ ಇರೋನು ಅಂತ ಅರ್ಥ, ದರಿದ್ರ, ಬಡವ, ಸಾಮಾನ್ಯ ಅರ್ಥ. ಲಕ್ಷ್ಮಿ ಹೇಳೋ ಅರ್ಥನೇ ಬೇರೆ. ಏನದು? ಕೃಷ್ಣ ಕಿಂಚನ ಅಂತಂದ್ರೆ ಸ್ವಲ್ಪ ಅಂತ ಅರ್ಥ. ಕಿಂಚನ ಅಂದ್ರೇನು? ಸ್ವಲ್ಪ. ನೀನು ನಿಷ್ಕಿಂಚನ. ಕಿಂಚನ ಅಂದ್ರೇನು? ನಾನು ಈಗ ಹೇಳಿದ ಅರ್ಥನ. ಕಿಂಚನ ಅಂದ್ರೇನು? ಅಲ್ಪ, ಸ್ವಲ್ಪ ಅಂತ ಅರ್ಥ. ನಿಷ್ಕಿಂಚನ ಅಂದ್ರೇನು? ಅಲ್ಪವಲ್ಲ, ಜಾಸ್ತಿ. ಏನ್ ಹಂಗಂದ್ರೆ ದೇವರ ಸ್ತೋತ್ರವನ್ನ ಮಾಡಿದವರಿಗೆ ಸ್ವಲ್ಪ ಬರೋದಿಲ್ಲ. ನಾನು ನಿಷ್ಕಿಂಚನ ಅಂದ್ರೆ ಏನ್ ಗೊತ್ತಾ? ನೋಡಿ, ಲಕ್ಷ್ಮೀದೇವಿಯ ಜ್ಞಾನದ ಆಳ ಎಷ್ಟು ದೊಡ್ಡದು, ಲಕ್ಷ್ಮೀದೇವಿಯ ವೈಭವ, ಲಕ್ಷ್ಮೀದೇವಿಯ ಜ್ಞಾನ ಎಷ್ಟು ಅಪಾರವಾಗಿದೆ. ರಾಜರು ಹೇಳ್ತಾ ಇದ್ದಾರೆ, ನಿಷ್ಕಿಂಚನ, ಕಿಂಚನ ಅಲ್ಪ, ಸ್ವಲ್ಪ, ನಿಷ್ಕಿಂಚನ ಅಲ್ಪವಲ್ಲ, ಅಧಿಕ, ಹೆಚ್ಚು. ದೇವರ ಸ್ತೋತ್ರ ಮಾಡಿದವರಿಗೆ, ದೇವರ ಪೂಜೆ ಮಾಡಿದವರಿಗೆ, ದೇವರ ಅನುಗ್ರಹ ಸಂಪಾದನೆ ಮಾಡಿಕೊಂಡವರಿಗೆ ಎಲ್ಲವೂ ಜಾಸ್ತಿಯೇ. ದೇವರ ಪೂಜೆಯಿಂದ ಅಲ್ಪ ಸ್ವಲ್ಪ ಸಂಪತ್ತುಗಳಾಗ್ಲಿ ಫಲಗಳಾಗ್ಲಿ ಬರೋದಿಲ್ಲ. ನಿರ್ಗತಂ ಕಿಂಚನ ಅಲ್ಪಂ ಸ್ವಲ್ಪಂ ಫಲಂ ಯಸ್ಮಾತ್ ಸಹ ನಿಷ್ಕಿಂಚನ ಅಂತ ಅರ್ಥ. ಅದಕ್ಕೆ ಯಾರ ಪೂಜೆ ಮಾಡೋದ್ರಿಂದ ದಾರಿದ್ರ್ಯ ದೂರವಾಗತ್ತೆ, ಯಾರ ಪೂಜೆ ಮಾಡೋದ್ರಿಂದ ಅತ್ಯಧಿಕವಾದ ಅನಂತವಾದ ಫಲ ಬರುತ್ತೆ, ಅಂತಹ ಭಗವಂತ ನಿಷ್ಕಿಂಚನ. ನೋಡಿ, ಒಂದೇ ಶಬ್ದ, ಅರ್ಥ ಬೇರೆ ಬೇರೆ. ನಮ್ಮಂಥ ಅಜ್ಞಾನಿಗಳಿಗೆ ಆ ನಿಷ್ಕಿಂಚನ ಅನ್ನುವ ಶಬ್ದ ಕೇಳ್ತಾ ಇದ್ರೆ ದರಿದ್ರ, ಬಡವ ಅಂತ ಅರ್ಥ ಆಗತ್ತೆ. ಅದಕ್ಕೆ ಹೇಳ್ತಾಳೆ, ದೇವರ ಪೂಜೆಯನ್ನ ಮಾಡಿ ಪರಿಪೂರ್ಣವಾದ ಫಲ ಬರುತ್ತೆ ಹೊರತು ದೇವರ ಪೂಜೆಯನ್ನ ಮಾಡೋದ್ರಿಂದ ಅಲ್ಪ ಫಲ ಇಲ್ಲ ಅಂತ ಮಾತಿದು. ಆದ್ದರಿಂದ ಏನ್ ಹೇಳ್ತಾಳೆ ಲಕ್ಷ್ಮೀದೇವಿ? ನೋಡು ಕೃಷ್ಣ, ನೀನು ಭಕ್ತರಿಗೆ ಏನ್ ಮಾಡ್ತಿ ಗೊತ್ತಾ? ನಿನ್ನಿಂದ ಭಕ್ತರಿಗೆ ಏನಾಗತ್ತೆ ಗೊತ್ತಾ? ಪೂರ್ಣವಾದ ಫಲ ಬರುತ್ತೆ. ಏನೇ ಈಗ ಸಂಪತ್ತು ಬಂದ್ರೆ ಯಾವಾಗ ನಾಶ ಆಗಿ ಹೋಗುತ್ತೋ ಅನ್ನೋ ಭಯ. ಅಯ್ಯಯ್ಯೋ ದುಡ್ಡು ಬಂದ್ಬಿಟ್ರೆ ಅಲ್ವಾ? ದೇವರು ಕೊಟ್ರೆ ಭಯವಿಲ್ಲದೆ ಇರುವಂಥದ್ದನ್ನ ಕೊಡ್ತಾನೆ ಸ್ವಾಮಿ. ದೇವರು ನಿರ್ಭೀತವಾದದ್ದನ್ನ ಕೊಡ್ತಾನೆ. ದೇವರು ಅನುಗ್ರಹವನ್ನ ಮಾಡಿ ಕೊಡ್ತಾನೆ ಅಂದ್ರೆ ಭಯನೇ ಇರಲ್ಲ. ಆದ್ದರಿಂದ ದೇವ್ರು ಏನ್ ಕೊಡ್ತಾನೆ? ಭಯವೇ ಇಲ್ಲದೆ ಇರತಕ್ಕಂತಹ ಮುಕ್ತಿ ಎನ್ನುವಂತಹ ದೊಡ್ಡ ಫಲವನ್ನ ಕೊಟ್ಟು ಬಿಡ್ತಾನೆ. ದೇವರ ಅನುಗ್ರಹವಾಯ್ತು ಅಂದ್ರೆ ಭಯವೇ ಇಲ್ಲ. ಆದ್ದರಿಂದಲೇ ಮೋಕ್ಷವನ್ನ ಅಪವರ್ಗ ಅಂತ ಕರೀತಾರೆ. ಅಪವರ್ಗ ಅಂದ್ರೆ ಏನು? ಎಲ್ಲಿ ಪವರ್ಗ ಇಲ್ಲ, ಪ ಫ ಬ ಭ ಮ, ಅದನ್ನ ಸಂಸ್ಕೃತದಲ್ಲಿ ಪವರ್ಗ ಅಂತ ಕರೀತಾರೆ. ಅವರ್ಗೀಯ ವ್ಯಂಜನಗಳಲ್ಲಿ ಪವರ್ಗ, ವರ್ಗೀಯ ಅವರ್ಗೀಯ ಯಾವ್ದೋ, ಅದರಲ್ಲಿ ಪವರ್ಗ. ಪಾಪ ಇಲ್ಲ, ಫಲ ಇಲ್ಲ, ಭಯ ಇಲ್ಲ, ಬಂಧನ ಇಲ್ಲ, ಮರಣ ಇಲ್ಲ.
ಈ ಪವರ್ಗ ಅಂದ್ರೇನು? ಪಾಪ. ಪ ಅಂದ್ರೆ ಪಾಪ, ಪ ಅಂದ್ರೆ ಫಲ, ಬ ಅಂದ್ರೆ ಬಂಧನ, ಭ ಅಂದ್ರೆ ಭಯ, ಮ ಅಂದ್ರೆ ಮರಣ. ಇದು ಪವರ್ಗ ವರ್ಗೀಯ ವ್ಯಂಜನಗಳಲ್ಲಿ ಇದು ಒಂದು 5: ಪಾಪ, ಫಲ, ಬಂಧನ, ಭಯ, ಮರಣ. ಈ 5 ಇಲ್ಲ ಅಪವರ್ಗ. ಮೋಕ್ಷಕ್ಕೆ ಅಪವರ್ಗ ಅಂತ ಹೆಸರು. ಎಲ್ಲಿ ಪಾಪದ ಭಯ, ಫಲದ ಭಯ, ಅಯ್ಯೋಯ್ಯೋ ಹೊರಟೋಗ್ತೀನಲ್ಲ ಅನ್ನುವಂತಹ ಭಯ ಇದ್ಯಾವುದೂ ಇಲ್ವೋ ಅದನ್ನ ಏನ್ ಕರೀತಾರೆ? ಅಪವರ್ಗ. ಆ ಅಪವರ್ಗಕ್ಕೆ ಏನ್ ಹೆಸರು? ಮುಕ್ತಿ, ಮೋಕ್ಷ. ದೇವರ ಸ್ತೋತ್ರ ಮಾಡೋದ್ರಿಂದ ನಮಗೇನು ಬರುತ್ತೆ? ಮೋಕ್ಷ. ಆದ್ದರಿಂದ ಅಂತಹ ದೊಡ್ಡ ಫಲವನ್ನ ಕೊಡ್ತಾನೆ ಭಗವಂತ. ಎಲ್ಲ ಅಪೇಕ್ಷೆ ಪಡೋದು ಯಾವ್ದನ್ನ ಹೇಳಿ? ಸಾತ್ವಿಕರಾದ ಎಲ್ಲ ವ್ಯಕ್ತಿಗಳ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಹೇಳಿ? ಮೋಕ್ಷ ಬೇಕು ಅಂತ ಇರುತ್ತೆ. ಆದ್ದರಿಂದ ನೀ ನಿಷ್ಕಿಂಚನ, ನೀನು ಕಿಂಚನ ಅಲ್ಲ. ನೀನು ಕಿಂಚನ ಅಂದ್ರೇನು? ಭಯ ಕೊಡುವಂಥದ್ದು ಅಂತ, ಬೇಗ ಹೊರಟೋಗುತ್ತೆ ಅಂತ. ದುಡ್ಡು, ಅಕ್ಕಿ, ಬೇಳೆ, ಬೆಲ್ಲ ಮೊದಲಾಗಿರ್ತಕ್ಕ ಧಾನ್ಯ ಪದಾರ್ಥಗಳು. ವಾದಿರಾಜರಂತ ನೋಡಿ ಇಲ್ಲಿ, ಧನ ಧಾನ್ಯ ಅಂಬರಾಧಿಕಂ. ಅಂಬರ ಅಂದ್ರೆ ವಸ್ತ್ರ, ಒಳ್ಳೆ ರೇಷ್ಮೆ ವಸ್ತ್ರಗಳು, ಮನೆಗಳು, ಸೈಟ್ಗಳು, ಬೆಳ್ಳಿ ಬಂಗಾರಗಳು, ಸಂಪತ್ತುಗಳು, ಅದೆಲ್ಲ ಕಿಂಚನ, ಅಲ್ಪ. ದೇವರ ಸ್ತೋತ್ರ ಮಾಡುವಂತಹ ವ್ಯಕ್ತಿಗಳಿಗೆ, ದೇವರ ಅನುಗ್ರಹವನ್ನ ಸಂಪಾದನೆ ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ಇದೆಲ್ಲ ಅತ್ಯಲ್ಪ. ಆದ್ದರಿಂದ ನಿನ್ನನ್ನ ಸ್ತೋತ್ರ ಮಾಡಿ ನಿನ್ನನ್ನ ಪೂಜೆ ಮಾಡತಕ್ಕಂತ ವ್ಯಕ್ತಿಗಳು ಇದ್ಯಾವುದನ್ನ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ. ಅವ್ರಿಗದು ಬೇಡವೇ ಬೇಡ. ಅದೆಲ್ಲ ಬಂಧನಕ್ಕೆ ಕಾರಣ ಆಗತ್ತೆ ಅಂತ ಬಿಟ್ಬಿಡ್ತಾರೆ ಅವರು ಅದನ್ನ. ಆದ್ದರಿಂದ ದೇವರ ಪೂಜೆಯನ್ನ ಮಾಡಿ ದೇವರ ಅನುಗ್ರಹವನ್ನ ಸಂಪಾದನೆ ಮಾಡಿದ ವ್ಯಕ್ತಿಗೆ ಅನ್ನ ಸಿಗಲ್ವಾ, ಮನೆ ಸಿಗಲ್ವಾ, ಸಂಪತ್ ಸಿಗಲ್ವಾ ಅಂದ್ರೆ ರಾಜರಂತಾರೆ, ಇಲ್ಲಿ ಸಿಗುವ ಅನ್ನ ಅದು ನಶ್ವರ, ಯಾವಾಗ ಬೇಕಾದ್ರೂ ಹೊರಟೋಗ್ಬೋದು. ಇಲ್ಲಿ ಸಿಗುವಂತ ಪಾನ, ವಸ್ತ್ರ, ಭೂಷಣ, ಸುಖ, ಸಂಪತ್ತು ಎಲ್ಲ ಹೊರಟೋಗುತ್ತೆ. ಗಂಧ ಗಿಂಧ ಎಲ್ಲ ಹೊರಟೋಗುತ್ತೆ. ಆದರೆ ದೇವರ ಪೂಜೆಯನ್ನ ಮಾಡಿ ಬಂದ ಸಂಪತ್ತಿದೆಯಲ್ಲ, ನಿತ್ಯ ಅನ್ನ. ಅಲ್ಲಿ ಮೋಕ್ಷದಲ್ಲಿ ಅನಾದ್ಯನಂತ ಕಾಲಗಳವರೆಗೂ ಅನ್ನ, ಪಾನ, ಆನಂದ, ಒಳ್ಳೆ ಜ್ಞಾನಾನಂದಾತ್ಮಕವಾದ ವಸ್ತ್ರ, ಆಭರಣಗಳು, ಎಲ್ಲೆಲ್ಲಿ ಓಡಾಡ್ಬೇಕು ಆ ರೀತಿಯಾದ ಗಾಡಿಗಳು. ಭಯವೇ ಇಲ್ಲ ಅಲ್ಲಿ. ಸ್ವಲ್ಪವೂ ಭಯ ಇಲ್ಲ ಅಲ್ಲಿ ನಮಗೆ. ಭಯರಹಿತವಾದ ಅನ್ನ, ಭಯರಹಿತವಾದ ಪಾನ. ಯಾವ ಅನ್ನ ತಿಂದ್ಬಿಟ್ರೆ ಹೊಟ್ಟೆ ಕೆಟ್ಟೋಗುತ್ತೆ ಅನ್ನೋ ಭಯ ಇಲ್ಲ. ಯಾವ ನೀರ್ ಕುಡಿದ್ಬಿಟ್ರೆ ಗಂಟ್ಲು ಹಾಳಾಗೋಗುತ್ತೆ ಅನ್ನೋ ಭಯ ಇಲ್ಲ. ಹೇಗಿದೆ ನೋಡಿ. ಅಯ್ಯೋ ನಾಳೆ ದುಃಖ ಬಂದು ಬಿಡುತ್ತಲ್ಲ ಅನ್ನುವ ಇವತ್ತಿನ ಆನಂದದ ಫೀಲಿಂಗ್ ಬರಲ್ಲ ಅಂತಿಲ್ಲ. ಹರಿದು ಹೋಗುವಂತ ವಸ್ತ್ರ ಇಲ್ಲ, ಸವೆದು ಹೋಗುವಂತ ಆಭರಣಗಳಿಲ್ಲ. ನೀವ್ ಹೀಗಿರ್ಬೇಕು ಹಾಗಿರ್ಬೇಕು ರಿಸ್ಟ್ರಿಕ್ಷನ್ಸ್ ಇಲ್ಲ. ತುಮಕೂರು ಕಡೆ ನಿಧಾನವಾಗಿ ಗಾಳಿ ಬೀಸ್ತಾ ಇರುತ್ತಲ್ಲಿ. ಯಾರು ಸ್ಪೀಕರ್ ಹಾಕಿರೋದಿಲ್ಲಿ? ಗುರುರಾಜ್ ಅವರೇ ಮ್ಯೂಟ್ ಮಾಡ್ರಿ. ಗುರುರಾಜ್ ಅವರೇ ಮ್ಯೂಟ್ ಮಾಡ್ರಿ. ಭಯರಹಿತವಾದ ಎಲ್ಲ ಅನ್ನ, ಪಾನ, ಆನಂದ, ವಸ್ತ್ರ, ಆಭರಣಗಳು ಎಲ್ಲ ಅಲ್ಲಿರುವಂತಹ ಪ್ರತಿಯೊಂದು ಕೂಡ ಆದ್ಯನಂತ ಕಾಲಗಳವರೆಗೂ ಇರುವಂಥದ್ದು. ವಾದಿರಾಜರಂತಾರೆ ದೇವರು ಕೊಡುವ ಮೋಕ್ಷ ಹೇಗಿದೆ ಗೊತ್ತಾ? ಅಲ್ಲಿ ಚಂದನೇನ ಸ್ರಜಾ ಚಂದ್ರಮುಖಿ ಬಿಚ್ಚ ಸುಖಪ್ರದಂ. ಅಲ್ಲಿ ಪುರುಷರು ಹೋದ್ರೆ ಚಂದ್ರಮುಖಿಯರಾದ ಸ್ತ್ರೀಯರುಗಳು ಅಂದ್ರೆ ನಿಯತ ಪತ್ನಿಯರು, ಅವರ ಜೊತೆಯಲ್ಲಿ ವಿಹಾರ. ಅದೇ ಸ್ತ್ರೀಯರು ಹೋದ್ರೆ
ಅವರ ಪತಿಯರ ಜೊತೆಯಲ್ಲಿ ವಿಶೇಷವಾಗಿ ವಿಹಾರ, ಒಳ್ಳೆ ಹಾರ, ಗಂಧ, ಪೂರಿತವಾದ ಒಂದು ಗಾಳಿ, ಎಲ್ಲ ಇದೆ. ಎಷ್ಟು ದಿವಸ ಇದೆ ಅದು? ಎಷ್ಟು ದಿನ ಇದೆ? ಅನಂತ ಕಾಲದವರೆಗೂ ಇದೆ. ಹಾಗೆ ನಿನ್ನನ್ನ ಸ್ತೋತ್ರ ಮಾಡುವಂತಹ ಸಂಸಾರದಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ನೀನು ಕೊಡ್ತಾನೆ ಇರ್ತಿ. ಮನೆ ಕೊಡ್ತಿ, ಸಂಪತ್ತು ಕೊಡ್ತಿ, ಧನ ಧಾನ್ಯಗಳನ್ನ ಕೊಡ್ತಿ, ಬಂಗಾರ ವಸ್ತ್ರ ವಿಭೂಷಣಗಳನ್ನ ಕೊಡ್ತಿ. ಅವ್ರು ನಿನ್ ಕೇಳಲ್ಲ, ನಿನ್ನ ಸ್ತೋತ್ರ ಮಾಡೋದೊಂದೇ ಅವ್ರ ಕೆಲಸ. ನೀನು ಪೂರ್ಣ ಅನುಗ್ರಹ ಮಾಡಿಕೊಡ್ತೀಯ ಅವರಿಗೆ. ಇದು ನಿನ್ನ ಭಕ್ತರಿಗೆ ಬರುವಂತಹ ಮಹದ್ಭಾಗ್ಯ. ನೀನು ಕೊಡುವ ಭಾಗ್ಯ ಅಲ್ಪ ಭಾಗ್ಯ ಅಲ್ಲ, ಮಹದ್ಭಾಗ್ಯ. ಆದ್ದರಿಂದ ಸ್ವಾಮಿ, ನೀನು ನಿಷ್ಕಿಂಚನ, ಅಲ್ಪ ಭಾಗ್ಯವನ್ನ ಕೊಡೋನಲ್ಲ, ಮಹತ್ತರ ಭಾಗ್ಯವನ್ನ, ಮೋಕ್ಷವನ್ನುವ ಪುರುಷಾರ್ಥವನ್ನೇ ನೀನು ಕೊಡ್ತಿ. ಆದ್ದರಿಂದ ನೀ ಯಾರು? ನಿಷ್ಕಿಂಚನ. ನಿಷ್ಕಿಂಚನ ಅಂದ್ರೆ ಯಾರು? ದುಡ್ಡಿಲ್ದೇ ಇರೋನು ಅಂತ ಅರ್ಥ ಅಲ್ಲ. ನಿಷ್ಕಿಂಚನ ಅಂದ್ರೆ ಏನು? ದರಿದ್ರ ಅಂತ ಅರ್ಥ ಅಲ್ಲ. ನಿಷ್ಕಿಂಚನ ಅಂದ್ರೆ ಏನು? ಬಡವ ಅಂತ ಅರ್ಥ ಅಲ್ಲ. ಅಲ್ಪವನ್ನ ಕೊಡೋದಿಲ್ಲ, ಕೊಟ್ರೆ ಪರಿಪೂರ್ಣವಾದದ್ದನ್ನ ಕೊಡ್ತಾನೆ ಸ್ವಾಮಿ ಅನ್ನೋದರ್ಥ ಇಲ್ಲಿ. ಅದು ವಿಶೇಷವಾದ ಅರ್ಥ. ನಿಷ್ಕಿಂಚನ ಅನ್ನುವ ಶಬ್ದಕ್ಕೆ ಅರ್ಥ ಮಾಡಿದ್ ಲಕ್ಷ್ಮೀದೇವಿ ನೋಡಿ ಹೇಗಿದೆ. ನಾವು ತಿಳ್ಕೊಂಡ ಅರ್ಥ ಇಷ್ಟು ದಿವಸ ಏನು? ದರಿದ್ರ, ಬಡವ. ವಾದಿರಾಜರಂತಾರೆ, ಲಕ್ಷ್ಮೀದೇವಿಯ ಮನಸ್ಸನ್ನ ತಿಳಿದ ವಾದಿರಾಜರಂತ ಲಕ್ಷ್ಮಿ ಹೇಳಿದ ಅರ್ಥ ಏನು ಗೊತ್ತಾ? ನಿಷ್ಕಿಂಚನ ಅಂದ್ರೆ ಮಹತ್ತರವಾದ ಫಲವನ್ನ ಕೊಡ್ತಾನೆ, ಅನಂತ ಕೊಡ್ತಾನೆ. ಆದ್ದರಿಂದ ಭಗವಂತ ನಿಷ್ಕಿಂಚನ. ಅದ್ರ ಮೇಲೆ ಪ್ರಶ್ನೆ ಬರುತ್ತೆ, ಅಲ್ಲ ದರಿದ್ರ ಅಂತಾನೆ ಯಾಕೆ ಅರ್ಥ ಮಾಡಬಾರ್ದು ನಾವು? ನಿಷ್ಕಿಂಚನ ಶಬ್ದಕ್ಕೆ ಆ ಅರ್ಥವನ್ನ ಯಾಕೆ ಮಾಡಬಾರ್ದು? ಜಿಜ್ಞಾಸೆ ಬರುತ್ತೆ, ಪ್ರಶ್ನೆ ಬರುತ್ತೆ. ಅದಕ್ಕೆ ರಾಜನಂತಾರೆ ಹಾಗೆ ಮಾಡಕ್ ಬರೋದಿಲ್ಲ. ಅನರ್ಘಹಾರ ಕೇಯೂರ ಕುಂಡಲಾಂಗದ ನೂಪುರೈ ರತ್ನಕಾಂಚಿ ಕಂಕಣಾದ್ಯೈ ಕೌಸ್ತುಭೇನ ಚ ಭಾಸ್ವತ ಅಲಂಕೃತ ತನೋರ್ನಿತ್ಯಂ ರತ್ನಮಂಟಪವಾಸಿನಃ ರಮಾಧರಾಲಿಂಗಿತಸ್ಯ ದಿಕ್ಷು ದಿಕ್ಷು ಸುದರ್ಶಿಭಿಃ ನರೈಶ್ಚ ನಾನಾ ವಿಭವೈಃ ಪೂಜ್ಯಮಾನಸ್ಯ ನಿತ್ಯದ ಸತಾಂ ಮತೆ ದರಿದ್ರತ್ವಂ ಕಥಂ ದೇವ ಭವೇತ್ತವ. ಲಕ್ಷ್ಮಿ ಅಂತಾಳೆ, ಅಲ್ಲಿ ನಿಷ್ಕಿಂಚನ ಅನ್ನೋ ಶಬ್ದಕ್ಕೆ ಕೋಶಾದಿಗಳಲ್ಲಿ ಅಮರಕೋಶ ಅಥವಾ ಯಾವ್ಯಾವ್ದೋ ವಾಚಸ್ಪತ್ಯ ಯಾವುದೇ ಕೋಶ ತಗೊಳ್ಳಿ, ದರಿದ್ರ, ಬಡವ ಅಂತಾನೆ ಅರ್ಥ ಇದೆ. ಆ ಅರ್ಥವನ್ನ ಯಾಕೆ ಮಾಡಬಾರ್ದು ಅಂದ್ರೆ ಲಕ್ಷ್ಮಿ ಅಂತಾಳೆ, ಅಲ್ರಿ ದೇವರ ಸ್ವರೂಪ ಹೇಗಿದೆ ರೀ, ಆ ನಮ್ಮ ಸ್ವಾಮಿ ಹೇಗಿದ್ದಾನೆ ನೋಡಕ್ಕೆ. ಅನರ್ಘ ಹಾರ ಕೇಯೂರ ಕುಂಡಲಾಂಗದ ನೂಪುರೈಹಿ. ಅನರ್ಘ ಬೆಲೆ ಕಟ್ಲಿಕ್ಕೆ ಆಗೋದಿಲ್ಲ, ಅಮೂಲ್ಯವಾದಂತಹ ಹಾರ. ಕೇಯೂರ ಎರಡು ಭುಜಗಳಿಗೆ ಹಾಕೊಂಡಿದ್ದಾನೆ, ತೋಳು ಬಂದಿಗಳು ಅಂತ ಕರೀತಾರೆ ಅದನ್ನ. ಕುಂಡಲ ಅಂಗದ ಎಲ್ಲ ರತ್ನಕಾಂಚಿ ನವರತ್ನಗಳನ್ನ ಸೇರಿಸಿದಂತಹ ಸೊಂಟದ ಪಟ್ಟಿ, ಕಂಕಣಗಳು, ಕೈ ಬಳೆಗಳು, ಕೌಸ್ತುಭ ಮಣಿ ಅಂತಹ ಎಲ್ಲ ಆಭರಣಗಳಿಂದ ಅಲಂಕಾರ ಮಾಡಿಕೊಂಡಿದ್ದಾನೆ ದೇವರು. ಅವನು ವಾಸ ಮಾಡೋ ಮನೆ ಯಾವುದು ಗೊತ್ತಾ? ರತ್ನ ಮಂಟಪದಲ್ಲಿ ವಾಸ ಮಾಡ್ತಾ ಇದ್ದಾನೆ. ನವರತ್ನದ ಮಂಟಪದಲ್ಲಿ ಅವನ ವಾಸ. ರಮಾಧರ,
ಲಕ್ಷ್ಮೀದೇವಿ ಮತ್ತು ಭೂದೇವಿ ಇಬ್ಬರು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡಿದ್ದಾರ ಸ್ವಾಮಿಯನ್ನ. ಸಕಲ ದಿಕ್ಕುಗಳಲ್ಲಿ ವಾಸ ಮಾಡುವಂತಹ ದೇವತೆಗಳು, ಋಷಿಗಳು, ಮನುಷ್ಯರು ಎಲ್ಲರೂ ಅವರವರ ಯೋಗ್ಯತೆಗೆ ಅನುಗುಣವಾದ ವೈಭವದಿಂದ ಯಥಾಶಕ್ತಿ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಇಂತಹ ಅನಂತ ವೈಭವದಿಂದ ಕೂಡಿದ ಭಗವಂತನಿಗೆ ದಾರಿದ್ರ್ಯ ಬರುತ್ತಾ? ಅವನು ದರಿದ್ರನ? ನಿಷ್ಕಿಂಚನ ಅನ್ನುವ ಶಬ್ದಕ್ಕೆ ದರಿದ್ರ ಅಂತ ಯಾಕೆ ಅರ್ಥ ಮಾಡಬಾರದು ಅಂದ್ರೆ, ಇದಕ್ಕೆ ದರಿದ್ರ ಅಂತ ಯಾಕೆ ಅರ್ಥ ಮಾಡಲ್ಲ? ಇದೇ ಕಾರಣಕ್ಕೆ. ಯಾಕೆ ದರಿದ್ರ ಅಲ್ಲ ಅಂದ್ರೆ, ಮಹಾವೈಭವದಿಂದ ಕೂಡಿದ ದೇವತೆಗಳು, ಋಷಿಗಳು, ಮನುಷ್ಯರು, ನಾನಾಲಂಕಾರ ಭರಿತನಾದ ಶ್ರೀಭೂದೇವಿಯರಿಂದ ಆಲಿಂಗಿತನಾದ ರತ್ನ ಮಂಟಪದಲ್ಲಿ ನಿತ್ಯ ವಾಸ ಮಾಡತಕ್ಕ ನಿನ್ನನ್ನ ವೈಭವದಿಂದ ಪೂಜೆ ಮಾಡ್ತಾ ಇದ್ದಾರೆ. ಅಂತಹ ನೀನು ದರಿದ್ರ ಅಂದ್ರೆ ತಪ್ಪದು. ಆದ್ದರಿಂದ ನಿನ್ನ ಸ್ವರೂಪಕ್ಕೂ ನೀನು ಹೇಳಿದ ಮಾತಿಗೂ ಸಂಬಂಧ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಬೇರೆ ಅರ್ಥ ಮಾಡಬೇಕು. ಏನ್ ಅರ್ಥ ಮಾಡೋದು? ದರಿದ್ರ ಅನ್ನುವ ಅರ್ಥವನ್ನ ಬಿಟ್ಟು ಅಲ್ಪ ಕೊಡೋಲ್ಲ, ನೀನ್ ಅನಂತವನ್ನ ಕೊಡ್ತೀ. ನೀನು ಕೊಟ್ಟದ್ದೆಲ್ಲ ಅನಂತ, ನಿನ್ನ ಅನುಗ್ರಹದಿಂದ ಅಲ್ಪವಾದದ್ದು ಬರೋದಿಲ್ಲ ಅನ್ನುವ ಅರ್ಥವನ್ನ ಮಾಡ್ಬೇಕಷ್ಟೇ ಹೊರತು ನೀನು ನಿಷ್ಕಿಂಚನ, ನೀನ್ ದರಿದ್ರ ಅನ್ನೋ ಅರ್ಥ ಮಾಡೋ ಹಾಗಿಲ್ಲ ಅಂತ ವಾದಿರಾಜ ಸ್ವಾಮಿಗಳು ತುಂಬಾ ಚೆನ್ನಾಗಿಲ್ಲಿ ಮಹಾಲಕ್ಷ್ಮೀ ದೇವಿಯ ರುಕ್ಮಿಣಿ ರೂಪದ ಜೊತೆಯಲ್ಲಿ ಶ್ರೀಕೃಷ್ಣ ಮಾಡುತ್ತಿರತಕ್ಕಂಥ ಪ್ರೇಮ ಕಲಹದಲ್ಲಿ ಬಂದ ವಿಷಯವನ್ನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇನ್ನು ನಿಷ್ಕಿಂಚನ ಜನಪ್ರಿಯ ಅನ್ನುವ ಶಬ್ದ, ದರಿದ್ರರು ನನಗೆ ಇಷ್ಟ ಅಂತ, ಅದಕ್ಕೆ ಬೇರೆ ಅರ್ಥ ಮಾಡ್ತಾರೆ ವಾದಿರಾಜರು. ಆ ಎಲ್ಲ ಅರ್ಥವನ್ನು ಕೂಡ ಮತ್ತೆ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸರಸಭಾರತೀಯ ಮಹಾಲಕ್ಷ್ಮೀ ದೇವಿಯ ಚಿಂತನೆಯ ಒಂದು ಭಾಗವನ್ನ ಮುಗಿಸ್ತಾ ಇದ್ದೇನೆ. ನಮಗೂ ಭಗವಂತ ನಿಷ್ಕಿಂಚನಾಗಲಿ, ಅನಂತ ಫಲವನ್ನ ಕೊಡ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.